ಯುದ್ಧದ ಕಾರಣದಿಂದಾಗಿ ಬಹಳ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗಿರೋದು ಸಮಸ್ಯೆ ಆಗಿರೋದು ನೀವೆಲ್ಲ ಅದನ್ನು ಗಮನಿಸ್ತಾ ಇದ್ದೀರಾ. ಹಾಗೆ ಕೆಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಕೂಡ ಆಗ್ತಾ ಇದೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಕೆಲ ತರಕಾರಿ, ಮೊಟ್ಟೆ ಅಂತೂ ಈಗ ಹೆಚ್ಚು ಕಮ್ಮಿ ಒಂದು ತಿಂಗಳಾಯ್ತು, ದಿನ 20 ಪೈಸಾ 10 ಪೈಸಾ ಅಂತ ಸ್ವಲ್ಪ ಕಮ್ಮಿನೇ ಇದೆ ಹೋಲ್ಸೇಲ್ ಪ್ರೈಸಲ್ಲಿ. 4 ರಿಂದ 4.5 ರೂಪಾಯಿಗೆ ಮೊಟ್ಟೆ ಬೆಲೆ ಅಂದರೆ ಕುಸಿತ ಆಗ್ತಾ, ಅಂದರೆ ಕೆಲವೊಂದು ಹೋಲ್ಸೇಲಲ್ಲಿ 5-5.5 ರೂಪಾಯಿ ಇದ್ದಿದ್ದು ಈಗ 4 ರಿಂದ 4.5 ರೂಪಾಯಿ ಒಳಗೆ ಸಿಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಇದು ಹೋಲ್ಸೇಲ್ ರೇಟ್ ನಾವು ಹೇಳ್ತಾ ಇರೋದು. ನಿಮ್ಗೆ ರಿಟೇಲ್ ಅಲ್ಲೆಲ್ಲ 5.5-6 ರೂಪಾಯಿನೇ ಮಾರ್ತಾ ಇರ್ಬೋದು, ಅಥವಾ 8 ರೂಪಾಯಿಗೂ ಕೆಲವ್ರು ಮಾರ್ಬೋದು. ಬಟ್ ಅವ್ರನ್ನ ಪ್ರಶ್ನೆ ಮಾಡಿ, ಎಲ್ಲ ಕಡೆ ಇಳಿದಿದೆ ರೇಟು, ನೀವ್ಯಾಕೆ ಇನ್ನೂ ಜಾಸ್ತಿ ಕೊಡ್ತಿದ್ದೀರಾ ಅಂತ ಹೋಲ್ಸೇಲರನ್ನು ಪ್ರಶ್ನೆ ಮಾಡಿ. ಈಗ ಹೋಲ್ಸೇಲಲ್ಲೂ 5 ರೂಪಾಯಿ ಕೊಡ್ತೀಯಾರಂತೆ, ಅಲ್ಲ ಎಲ್ಲಿ ರಿಟೇಲಲ್ಲಿ. ಹೋಲ್ಸೇಲಲ್ಲೆಲ್ಲ 4-4.5 ರೂಪಾಯಿ ಆಗಿದೆ. ರಾಚಪ್ಪ ಕೂಡ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಅದಕ್ಕಿಂತ ಮುಂಚೆ ರಾಜೇಂದ್ರ ಸಿಂಹ ಕೋಲಾರದಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಮೊಟ್ಟೆ ಬೆಲೆಯಲ್ಲಿ ಗಣನೀಯ ಇಳಿಕೆಯನ್ನು ಕಂಡಿದೆ. ಕಳೆದ 1 ತಿಂಗಳ ಹಿಂದೆ 600-650 ರೂಪಾಯಿ ಇದ್ದಂಥ ಮೊಟ್ಟೆ ಇವತ್ತು ಕೇವಲ 400 ರಿಂದ 440 ರೂಪಾಯಿಗೆ ಕುಸಿತ ಕಂಡಿದೆ. ನಾನು ಇವತ್ತು ಕೋಲಾರದ ಅಮರ್ಪೇಟೆ ವೃತ್ತದಲ್ಲಿರುವಂಥ ಒಂದು ಮೊಟ್ಟೆ ಅಂಗಡಿಯಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಮೊಟ್ಟೆಯಲ್ಲಿ ಅಂದರೆ ವ್ಯಾಪಾರದಲ್ಲೇ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಒಂದು ಮೊಟ್ಟೆಯ ಬೆಲೆ 4 ರೂಪಾಯಿ 40 ಪೈಸೆಗೆ ಕುಸಿದಿರುವಂಥದ್ದು. ಮೊದಲು 6 ರೂಪಾಯಿ 6.5 ರೂಪಾಯಿ ಇದ್ದಂಥ ಮೊಟ್ಟೆ ಇವಾಗ ಕೇವಲ 4.40 ಪೈಸೆಗೆ ಕುಸಿತ ಕಂಡಿರುವಂಥದ್ದು. ಅಂದರೆ 100 ಮೊಟ್ಟೆಗೆ 650 ರೂಪಾಯಿ ಅಥವಾ 700 ರೂಪಾಯಿ ಇದ್ದಂಥ ಬೆಲೆ ಇವತ್ತು 100 ಮೊಟ್ಟೆಗೆ ಕೇವಲ 440 ರೂಪಾಯಿಗೆ ಕುಸಿತ ಕಂಡಿದೆ. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಯುದ್ಧದಿಂದಾಗಿ ಅಂದರೆ ಮಧ್ಯಪ್ರಾಚ್ಯ ದೇಶಗಳಿಗೆ ರಫ್ತಾಗ್ತಾ ಇದ್ದಂಥ ಮೊಟ್ಟೆ ಏನಿದೆ ಅದು ಸಂಪೂರ್ಣವಾಗಿ ರಫ್ತಾಗ್ತಾ ಇಲ್ಲ ಈಗ, ಹಾಗಾಗಿ ಬೆಲೆ ಕುಸಿತ ಕಂಡಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಈ ಒಂದು ಅಂಗಡಿಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸಿ ಹೋಗ್ತೀನಿ. ಈಗ ಮೊಟ್ಟೆ ಸಂಪೂರ್ಣವಾಗಿ ಕುಸಿತ ಕಂಡಿದೆ, ಬೆಲೆ ಯಾಕೆ ಅಂತ ಹೇಳಿ ಸರ್? ಈಗ ಹೋದ ತಿಂಗಳು ನಾವು ಟ್ಯಾಲಿ ಮಾಡಿದಾಗ 650ರಿಂದ 680 ರೂಪಾಯಿ ಪ್ರತಿ 100 ಮೊಟ್ಟೆಗೆ ಇತ್ತು. ಈ ಯುದ್ಧದ ಪರಿಣಾಮವಾಗಿ ಸಮಸ್ತ ನಮ್ಮ ಇಂಡಿಯಾದಲ್ಲಿ ಮೊಟ್ಟೆ ರಫ್ತಾಗ್ತಾ ಇಲ್ಲ, ಆಮದು ಆಗ್ತಾ ಇಲ್ಲ, ರಫ್ತು ಆಗ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರವಾಗಿ ಮೊಟ್ಟೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಇಂಪೋರ್ಟು ಆಗ್ತಾ ಇಲ್ಲ, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಕಾರಣಾಂತರಗಳಿಂದ ಹಡಗುಗಳು, ವಿಮಾನಗಳೆಲ್ಲ ಬಂದಾದ ನಂತರ ಏನಾಗುತ್ತಂದರೆ ಇಲ್ಲಿಂದ ಐಟಮ್ ಅಲ್ಲಿಗೆ ಹೋಗ್ತಾ ಇರಲಿಲ್ಲ, ಬರ್ತಾನೂ ಇಲ್ಲ, ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಮೊಟ್ಟೆ ಭಾರಿ ಕುಸಿತ ಕಂಡಿದೆ. ಇವಾಗ ಇನ್ನು ಈಗ ಒಂದು ಮೊಟ್ಟೆಗೆ ಇವಾಗ 4 ರೂಪಾಯಿ 40 ಪೈಸಾ ಇದೆ. ಇನ್ನೂ ಕಡಿಮೆ ಆಗತ್ತಾ ಅಥವಾ ಹೆಂಗೆ? ಈಗ ಇನ್ನೊಂದು 8 ದಿವಸ ಇದೇ ಥರ ಯುದ್ಧ ಚಾಲು ಆದರೆ ನಿಮಗೆ 3 ರೂಪಾಯಿ 3.5 ಬಂದ್ಬಿಡ್ತದೆ ಮೊಟ್ಟೆ, ಇದಂತೂ ಖಂಡಿತ. ಅಲ್ಲ, ಈಗ ಸಮ್ಮರ್ ಅಂತ ಹೇಳಿ ಅದು ಏನಿಲ್ಲ, ಸಮ್ಮರ್ದು ಏನಿಲ್ಲ ಮೊಟ್ಟೆನಲ್ಲಿ ಸಮ್ಮರ್ ಅಂತ ಹೇಳಿಲ್ಲ. ಬರೀ ಯುದ್ಧದ ಕಾರಣ, ಯುದ್ಧದ ಎಫೆಕ್ಟ್, ಕೊಳ್ಳಿ ರಾಷ್ಟ್ರದ ಯುದ್ಧದ ವಾತಾವರಣದಿಂದ ಈ ಥರ ಮೊಟ್ಟೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಇದು ವ್ಯಾಪಾರಸ್ಥರ ಮಾತು. ಅಂದರೆ ಇನ್ನೂ ಯುದ್ಧದ ಪರಿಸ್ಥಿತಿ ಇನ್ನೂ 4-5 ದಿನ ಮುಂದುವರೆದ್ರೆ ಮೊಟ್ಟೆ ಬೆಲೆಯಲ್ಲಿ ಮತ್ತಷ್ಟು ಕುಸಿಯುತ್ತೆ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.